ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೇತು ಅನ್ನು ಕನ್ನಡ ಬ್ಲಾಗ್ಸ್. ಇವತ್ತು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಇದ್ದೀನಿ. ಇದು ಬೆಂಡಿ ಫ್ರೈ ಮತ್ತು ಫ್ರೈಡ್ ರೈಸು. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಹಾಗೆ ನೀವು ತಿನ್ಬೋದು. ಬೆಂಡಿ ಫ್ರೈ ಬನ್ನಿ ರೆಸಿಪಿ ನೋಡ್ಕೊಂಬರೋಣ. ಬನ್ನಿ ಫಸ್ಟು ಬೆಂಡಿ ಫ್ರೈಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ, ಆಮೇಲೆ ಫ್ರೈಡ್ ರೈಸ್ ಮಾಡ್ಕೊಬೋದು. 3 to 4 ಸ್ಪೂನ್, 4 ಸ್ಪೂನು ಜೊತೆಗೆ ಟರ್ಮರಿಕ್, ಸ್ವಲ್ಪ ಟರ್ಮರಿಕ್ ಹಾಕ್ಕೊತೀನಿ. ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು. 1 ಟೇಬಲ್ ಸ್ಪೂನು ಸಾಲ್ಟ್, ಒನ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, ಸ್ವಲ್ಪ ಹಾಕೋದು ಜೊತೆಗೆ, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್. ಸ್ವಲ್ಪ ನೀರು ಹಾಕ್ಕೊತೀವಿ ಮ್ಯಾರಿನೇಷನ್ಗೆ. ಮಿಕ್ಸ್ ಮಾಡ್ಕೊತೀವಿ. ಸ್ವಲ್ಪ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಬಜ್ಜಿ ಹಿಟ್ಟಿಗೆಲ್ಲ ಕಲಿಸ್ತೀವಲ್ಲ ಆ ಥರ. ಕನ್ಸಿಸ್ಟೆನ್ಸಿ ಬರಬೇಕು. ಈ ಥರ ಬಂದಮೇಲೆ ಹಾಕೋದು ಬೇಡ, ಕೈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳೋದು. ಈಗ ಮಿಕ್ಸ್ ಮಾಡಿದ್ದೀನಿ. 10 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಡೋಣ. ಈಗೆಲ್ಲ ಕೆಲಸ ಆಗಿದೆ. ಇವಾಗ ಫ್ರೈಡ್ ರೈಸ್ ಮಾಡೋಣ. ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗಿದೆ, ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಫ್ರೈಡ್ ರೈಸ್ ಎಲ್ಲರೂ ಮಾಡ್ತಾರೆ, ಬಟ್ ನಾನು ಮಾಡೋ ಸ್ವಲ್ಪ ಡಿಫ್ರೆಂಟ್ ಸೈಡಲ್ಲಿ ಮಾಡ್ತೀನಿ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ವಿ. ಇವ್ರಿಗೆ ಅಡುಗೆ ಬರಲ್ಲ, ಫ್ಯೂಚರ್ ಮದುವೆ ಆಗ್ತಿರಲ್ಲ, ಇಲ್ಲೆಲ್ಲ ಹೇಳ್ಕೊಡ್ತೀನಿ ಅಂತ ಇರಲ್ಲ. ಈಸಿ ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಆದ ತಕ್ಷಣ ಈ ಆನಿಯನ್ ಹಾಕ್ಕೊಬೇಕು. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಆನಿಯನ್. ಜೊತೆ ಬೀನ್ಸ್ ಹಾಕ್ತಾಯಿದ್ದೀನಿ ಮತ್ತು ಕ್ಯಾರೆಟ್ ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಎರಡೇ ಸಾಕು, ಬೇರೆ ಏನು ತರಕಾರಿ ಬೇಡ, ಚೆನ್ನಾಗಿರಲ್ಲ. 1 ಸ್ಪೂನ್ ಅಷ್ಟು ಹಾಕಿರ್ತೀನಿ. ಸ್ವಲ್ಪ ಕಡಿಮೆ ಹಾಕ್ತೀನಿ, ಅನ್ನಕ್ಕೆ ಹಾಕಿದ್ದೀನಲ್ಲ, ಕಮ್ಮಿ ಅಂದರೆ ಜಾಸ್ತಿ ಮಾಡ್ಕೊಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಈರುಳ್ಳಿ ಮತ್ತು ತರಕಾರಿ ಎಲ್ಲ ಬೇರೆ. ನೋಡ್ತಿದ್ಯಾ ತುಪ್ಪ ನೋಡಿ ಹಾಕ್ತೀರಾ? ಲಾಸ್ಟಿಗೆ ಹಾಕ್ತಿದ್ದಾರೆ. ನೀವು ಒಂದ್ಸರಿ ಮಾಡ್ಕೊತಿದ್ವಿ, ಯಾವಾಗಲೂ ತುಪ್ಪ ಪಕ್ಕ ಬಂದಿತ್ತು. ಅದೇನು ಅಂತ ನೆನೆ ಮಾಡಿರ್ತೀರಂತಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕ್ಕೊತೀನಿ. ನಾವು ಹಂಗೆ ತಂದಾಕ್ತೀವಿ. ಹಂಗೆ ತಂದಾಕೋದು ನಾಟ್ ಹೆಲ್ದಿ, ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಸೊ ಮನೇಲೇ ಮಾಡ್ತೀನಿ ಪ್ಲೀಸ್ ಆದಷ್ಟು. ಇಷ್ಟು ಬೆಂದಿರಬೇಕು ತರಕಾರಿ ಮತ್ತು ಆನಿಯನ್ ಎಲ್ಲ ಇಷ್ಟು ಬೆಂದಿದ್ರೆ ಸಾಕು. ಆಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಕ್ಯಾಪ್ಸಿಕಮ್ನ ಲಾಸ್ಟ್ ಸ್ವಲ್ಪ ಕಮ್ಮಿನೇ ಬೇಯಿಸ್ಬೇಕು, ಜಾಸ್ತಿ ಬೇಯಿಸಿದ್ರೆ ಚೆನ್ನಾಗಿ ಕ್ರಂಚಿ ಆಗ್ತೀಯಲ್ಲ, ತುಂಬ ಸಾಫ್ಟಾಗಿ ಬೆಂದೋಗಿರುತ್ತೆ. ಇವಾಗ ಬೆಂಡಿ ಫ್ರೈಗೆ ಕರಿಯಕ್ಕೆ ಇಟ್ಕೊಳ್ಳೋಣ. ಆಯಿಲ್ ಬಿಸಿ ಮಾಡ್ಕೊಂಡು ಬೇಡ ಗ್ಯಾಸ್ ಆಯಿಲ್ ಹಾಕ್ಕೊಳ್ತೇವೆ.
ಫ್ರೈ ಆಗಿದೆ, ಫುಲ್ ತರಕಾರಿ ಎಲ್ಲ ಬೆಂದ್ಕೊಂಡಿದೆ. ಇವಾಗ ಮಸಾಲೆ ಇದೆಲ್ಲ ಹಾಕೋಣ, ಸ್ಪೈಸಸ್ ಎಲ್ಲ ಹಾಕೋಣ. ಗರಂ ಮಸಾಲ ಸ್ವಲ್ಪ 1 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಪೆಪ್ಪರ್ ನಾನು ಸ್ವಲ್ಪ ಜಾಸ್ತಿ ಹಾಕಿ, ಪೆಪ್ಪರ್ ಅಂತ ಫೇವ್ರೇಟ್. ನಂಗೆ ಪೆಪ್ಪರ್ ಇಷ್ಟ. ಪೆಪ್ಪರ್ 2 ಸ್ಪೂನ್ ಅಷ್ಟು ಪೆಪ್ಪರು, 1 ಸ್ಪೂನು ಧನಿಯಾ ಪೌಡ್ರು. ಫ್ರೈಡ್ ರೈಸ್ ರೆಡಿ. ಲಾಸ್ಟ್ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದು ಸ್ಟೀವ್ ಮಾಡಿಬಿಟ್ರೆ ಮೊಗ್ಗೆ ಸಾಕು. ಬೆಂಡಿ ಫ್ರೈ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ತುಂಬ ಕರೆಕ್ಟಿದೆ. ಕೊರಿಯಂಡರ್ ಹಾಕಿದ್ರೆ ಮುಗೀತು. ರೆಡಿ ಟು ಈಟ್. ಟೇಸ್ಟ್ ಮಾಡ್ತಿದ್ದೀರಾ ಹೆಂಗಿದೆ ಅಂತ? ಸೂಪರ್ ಆಗಿದೆ. ಎಲ್ಲರೂ ಟ್ರೈ ಮಾಡಿ ಮನೇಲಿ, ಖಂಡಿತ ಇಷ್ಟಪಡ್ತೀರಾ ಎಲ್ಲರೂ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇದನ್ನು ಕೇಳಿದ್ದು ನಮ್ಮ ಅಕ್ಕಂಗೆ ಮಾಡಿಕೊಡು ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಯಾವಾಗಲೂ ನಾನು ಏನೇನು ಕೇಳ್ತೀನಿ ಎಲ್ಲ ಮಾಡಿಕೊಡು ಆಯಿತಾ.